ಕಲಾ ಪ್ರೇಮ ಬಂದು ಬಂದರೆ ಮತ್ತೊಮ್ಮೆ ನಿಮಗೊಂದು ಶರಣಾರ್ಥಿಗಳು. ಹೌದೌದು ಶಿರಸನ ಹಾ ಸೃಜನ ಕಲಾವಂತರು ಬಹಳ ಮಾರ್ಮಿಕವಾಗಿ ಹಾಡಿ ಮಾರ್ಮಿಕವಾಗಿ ಮಾತು ಹೇಳಿ ಬಹಳ ವಿಷಯ ಚರ್ಚೆ ಮಾಡಿ ಹೆಣ್ಣಂದ್ರೆ ಹೆಚ್ಚ, ಹೌದು ತಾಯಿ ಅಂದ್ರೆ ಹೆಚ್ಚ. ಹಾ ಆಯಿ ಅಂದ್ರೆ ಹೆಚ್ಚ. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ. ನಿಮಗಾಗಿ ಒಂದ್ ಅಡಪ್ ಹತ್ತಿದ ನಾಯಿ ಸತ್ತಿಲ್ಲ ಅಂತ ಹೇಳ್ಯಾರ ಅವರು. ಹಾ ಅವ್ರಿಗೆಲ್ಲ ಗೊತ್ತಿರ್ತಾರ ಮುಚ್ಚಲ್ಲ. ಸಾಕ್ಷಾತ್ ಪರಮಾತ್ಮನ ಹೆಂಡತಿ ಸತಿದೇವಿ ಪರಮಾತ್ಮನಿಗೋಸ್ಕರವಾಗಿ ಸುತ್ತಾಳು. ಹಾ ಹಾ ಮರೆತು ಬಿಟ್ಟರೆ ನೀವು? ಅದು ಗಂಡನ ಮಾತ ಮೀರಿ ತವ್ರ ಮನೆಗೆ ಹೋಗಿದಕ್ಕಾಗಿ ಎಲ್ಲಿದ ವಿಚಾರ ಮಾಡಕತ್ತರಿ ಅಂತ ಹೇಳಕತ್ತೀನಿ ನಾನು. ಹಾ ಇದು ಬಂದು ಇನ್ನು ಕೆಲವೊಂದು ವಿಷಯಗಳನ್ನ ನಾ ಕೇಳಿ ಹೋಗಿನಿ. ಹೆಂಗ್ರಿಪ್ಪ ಸರ? ಇವತ್ತು ಭೂಮಿ ಮೇಲೆ ಬಂದು ಹಾ ಗಂಡಂದ್ರೆ ಶ್ರೇಷ್ಠ, ಗಂಡ ಮಕ್ಕಳಿಂದ ಮುಕ್ತಿ ಹೊಂದ್ಯದ. ಹೌದೌದು ಹೆಣ್ಣು ಮಗಳಾಗಿ ಹುಟ್ಟಿ ಬಂದು ಯಾರಿಗೆ ಲಾಭ ಆಗೈತಿ, ಯಾರಿಗೆ ಮುಕ್ತಿ ಹೊಂದ್ಯಾರ. ಹಾ ಇದನ್ನ ಹೇಳ್ರಿ ಅನ್ನುವಂತ ಮಾತು ಹೇಳಿನಿ. ಕೇಳಿ ಹೋಗಿದ್ದೀವ್ರಿ ಸರ. ಸರ್ಜರಿಕ ಅಂತ ಹೇಳಿಲ್ಲ. ಇಲ್ಲ ಇಲ್ಲ ನೋಡೋಣ ಮುಂದೆ ಅವಕಾಶ. ಹಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ್ರಿ ಸರ ಕೆಲವೊಂದು ಮಾತು ಹೇಳಿದ್ವಿ ನಾವು. ಏನ್ ಹೇಳಿದ್ದೀವು? ಹಾಡಿನ ಮೂಲಕ ಇದೇಗ ಏನ್ ಹೇಳಿಪ್ಪ ಅಂತಂದ್ರೆ ಹಾ ಹೆಣ್ಣು ಮಕ್ಕಳಿಗೆ ಗಂಡನ ದೇವರ, ಹೌದು ಮಾಡ್ಕೊಂಡಿರ್ತಕ್ಕಂಥ ಹೇತಿಗೆ ಗಂಡನ ದೇವರ. ಹಾ 18 ಪುರಾಣಗಳನ್ನ ಮಾತು ಬರೆದವರು. ಹೌದು ಕಲ್ಲು ದೇವರು ದೇವರಲ್ಲ, ಮುಳ್ಳು ದೇವರು ದೇವರಲ್ಲ, ಹಾ ಹಾ ತವರು ಮಣಿ ದೇವರು ದೇವರಲ್ಲ, ಗಂಡನ ಹೊರತು ಮತ್ಯಾವ ದೇವರಿಲ್ಲ ಅಂತ ಹೇಳಿ ಪುರಾಣದವರು. ಹೌದು ಹೌದು ಅದಕ್ಕೆ ಯಾವ ಹೆಣ್ಣು ಮಗಳು ಏನ ಮಾಡ್ಯಾರ್ರಿ? ಪತಿ ಪಾದವನ್ನ ತೊಳೆದು ಪಾದೋದಕವನ್ನ ಕುಡಿತಾಳು. ಹಾ ಅಂತ ಹೆಣ್ಣು ಮಕ್ಕಳು ಜನ್ಮಕ್ಕ ಮುಕ್ತಿ ಐತಿ. ಬಿಪಿ ಶುಗರ್ ಕೊರೋನಾ ಎಲ್ಲ ಕೂಡ ಜಡ್ಡ ಬೆಟ್ಟ ಹೋಗ್ತಾವೆ. ಹಾಗಲ್ಲ. ಹಾ ಈಗ ನಾ ಏನ್ ಹೇಳೀನಿ? ಏನ ಹೇಳ್ರಿ ಸರ? ಗಂಡ ಮಗ ಹುಟ್ಟುದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ. ಹೌದು ಗಂಡನ ಸೇವಾ ಮಾಡೋದ್ರಿಂದ ಹೇತಿ ಜನ್ಮಕ್ಕೆ ಮುಕ್ತಿ ಐತಿ. ಹೌದು ಹೌದು ನಿಮ್ಮಿಂದ ಗಂಡಿಗೆ ಏನು ಲಾಭ ಆಗೈತಿ? ಹಿಂಗಾಗೈತಿ ನಮ್ಮ ಅವ್ರಿಗಂತ ಏನ್ ಹೇಳಿರಿ? ಬಹಳ ಚಂದ ಹೇಳಿದ್ರು ಅವರು. ಹಾ ಹಸಿರು ಬಳಿ ಮುತ್ತೋತೆನ ನೀವೆಲ್ಲ ಕೊಟ್ಟರಿ. ಹೌದು ನೀವು ಕೊಟ್ಟಿರ್ತಕ್ಕಂಥ ಮುತ್ತೋತೆನ 18 ವರ್ಷದ ಮುಂದೆ ಕೊಟ್ಟಿರಿ. ನಡಬಾರಕ ಕೊಟ್ಟರಿ. ನೀವು ಸತ್ತು ಹೋದ್ರಿ ಅಂದ್ರ ಹಾ ಅವೆಲ್ಲ ಹರ್ಕೊಂಡು ಹೋಗ್ತಾವು. ಹೌದು ಹಾ ಯಾವ್ದಾಡ್ರಿ ಏನ ಒಟ್ಟು ಷಷ್ಠಿಪದ ಹಾಡ್ಕೊತೀವಿ. ಮತ್ತ ನಮ್ಮ ಎಲ್ಲ ವಸ್ತುಗಳು ನಾವು ಕೊಟ್ಟುಕೊಂಡು ತಗೊಂಡು ಹೋಗಿ ಬಿಡ್ತೀವಿ. ಸರಿ ಹಾಡೋಣ. ಹಾ ಚರ್ಚೆ ಆಗ್ಬೇಕಾಗ್ತದ, ಹಾಡೋಣ ಬೇಕಾಗ್ತದ. ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ರಿ ಸರ ಇವತ್ತಿನ ದಿವಸ ನೋಡಿಲಿ. ಹಾ ಹೆಂಗಪ್ಪ ಅಂತಂದ್ರೆ ಇವತ್ತು ಗಂಡ ಕೊಟ್ಟಾನ ಅವೆಲ್ಲ ಕಸ್ಕೊಂಡ್ ಹೋಗ್ಯಾನ ಅಂತ ಹೇಳಕತ್ತೀನಿ. ಹೌದು ಹೆಂಗ ಕಸ್ಕೊಂಡ್ ಹೋಗ್ತಾನೋ? ಹಾ ಎಲ್ಲರೂ ನೀ ಸಾಯಕ್ಕಿಂತ ಮೊದಲ ಗಂಡಗಳು ಸಾಯ್ತಾರನ? ಇಲ್ಲ ಇಲ್ಲ ಏನ್ ಹೇಳಕತ್ತೀರಿ ನೀವು? ಹಾ ಹಣೆ ಬೇರೆ ಹಾಗ. ಹೌದು ನೀವು ವಿಧವೆ ಆಗಾರು ನಿನಗೆ ಮುತ್ತೈದೆ ಸಾವು ಇತ್ತಂದ್ರೆ ನೀ ಗಂಡನಿಗಿಂತ ಮೊದಲು ಸಾಯ್ತಿ. ಎಲ್ಲ ಕೂಡ ತಗೊಂಡು ನೀವು ಹೋಗ್ತೀರಿ. ನಿನಗೆ ವಿಧವೆ ಭಾಗ್ಯ ಆಗೋದಿತ್ತಪ್ಪ ಅಂತಂದ್ರೆ ಹಾ ಗಂಡ ಮೊದಲು ಹೋಗ್ತಾನ. ಆದ್ರೆ ಈ ಗಂಡ ಹಂತವಲ್ಲ ನೋಡು. ಹಂಗ್ರಿಪ್ಪ ಇತರ ಮೊದಲು ತಗೊಂಡ ಹೋಗಾವು. ಹೌದು ಹೌದು ಹೌದಿಲ್ಲ? ಇವನು ಕಳ್ಸ್ಯಾಕೊಂಡ್ರ ನಿಮ್ಮನ್ನ ಏನಿದಿಲ್ಲ, ಹಾ ನಿಮ್ಮನ್ನ ಕಳಿಸಿ ನಾವು ಹಿಂದೆ ಏನಂತವ್ರು. ಹೌದು ಹೌದು ಹೆಂಗಂತ ಕೇಳಿ ಹಂಗ್ರಿ ಸರ. ಹಿಂದಿ ಹೆಂಗಿತ್ತಪ್ಪ ಅಂತಂದ್ರ ಹಾ ಸತಿ ಸಹಗಮನ ಪದ್ಧತಿ ಅಂತಕ್ಕಂಥದ್ದಿತ್ತು. ಹೌದು ಹೌದು ಗಂಡ ಸತ್ತ ಅಂತಂದ್ರೆ ಗಂಡ ಸತ್ತ ಬಳಕ ಯಾವ ಹೆಣ್ಣು ಮಗಳು ಹೆಂಡತಿ ಭೂಮಿ ಮೇಲೆ ಬದುಕಕ್ ಸಾಧ್ಯ ಇಲ್ಲ. ಹಾ ಗಂಡನ ಓದ ಕಿಚ್ಚದಾಗ ಹಾಕಿದ್ರು ಅಂತಂದ್ರ ಹೌದು ಅವನ ಹೆಂಡತಿ ಅದೇ ಕಿತ್ತದೊಳಗೆ ಹಾರಿ ಪ್ರಾಣ ಕೊಡ್ಬೇಕಾಗಿತ್ತು. ಹೆಂಗ ಧರ್ಮಿತ್ತು ಹೆಣ್ಣೆಂದು? ಅದು ಹೆಣ್ಣಿನ ಧರ್ಮ ಇತ್ತು. ಹಾ ಈಗ ಬಂದಿರ್ಲಿ ನೀವು ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ ಆಧಾರ್ ಕಾರ್ಡ್ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರ್ರಿಪ್ಪ ಅವರು. ಎದಕ್ ಹೋಗ್ತೀರಿ? ಬಸ್ಸಿಗೆ ತವ್ರ ಮನೆಗೆ ಎದಕ್ ಹೋಗ್ತೀರಿ? ಏನಾಗೈತಿ ನಿಮ್ಗೆ? ಏನು ಕೊಳಮೆ ಆಗೈತಿ? ಒಟ್ಟ ಹೋಗಿ ಬಿಡ ಅವರು. ಹೌದಿಲ್ಲ? ಹಾ ಹಾ ಜಗಳ ತೆಗಿರಿ ನೋಡೋಣ. ಆಧಾರ್ ಕಾರ್ಡ್ ಬಸ್ ಫ್ರೀ ಆಗ್ಯಾವ ಅಂತ ತಗೊಂಡ್ ಹೋಗ್ತಿವ್ರು. ಹೌದು ಹೌದು ಬಿಡ್ತಿರ್ಬೇಕು ನಿಮ್ಮನ್ನ ಹೋಗಾಕ. ಹಾ 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 ಇರ್ಲಿ. ಹೌದು ಯಾಕಪ್ಪ ಅಂದ್ರೆ ಬಹಳ ಮಾತಾಡ್ಬೇಕು ಅನ್ನಕತ್ತಾರ. ಹಾ ಅಷ್ಟೇ ನೇರವಾಗಿರ್ತಕ್ಕಂಥ ವಿಷಯಗಳನ್ನ ಮತ್ತ ತಂದೆ ಸತ್ತ ತಾಯಿ ಇರ್ಬೇಕಂತ ಹೇಳ್ಯಾರಿಪ್ಪ. ಒಂದು ಮಾತು ಹೇಳಿದ್ರು ಅವರು. ಹಾ ತಂದೆ ಸತ್ತ ತಾಯಿ ಇರಬೇಕು. ಹಾ ಎಲ್ಲರ ಉಡಿ ಒಡ್ಕೊಂಡು ಬಂದು ಜೋಪಾನ ಮಾಡ್ತಾರೋ ಅಂತ. ಇಲ್ಲಪ್ಪ ಅಂದ್ರ ನಾ ಹೋಗಿ ನೀವು ಹೋದಂದ್ರೆ ಬಾರಿಗೆ ಕರ್ಕೊಂಡು ಹೋಗಿ ವಿಚಾರ ಮಾಡುವಂತ ಮಾತದ ಇದು. ಹಾ ನೋಡು, ತಂದೆ ಸತ್ತ ತಾಯಿ ಇರ್ಬೇಕಂತ ನೀ ಹೇಳಕತ್ತಿಕರೆ ಹಿರಿಯರು ಇನ್ನೊಂದು ಶಾಸ್ತ್ರ ಮಾಡ್ಯಾರು. ಹೆಂಗ ಹೇಳ್ಯಾರಿಪ್ಪ? ತಂದೆ ತಾಯಿ ಇಬ್ರು ಸತ್ರು ಸಹಿತ ಹಾ ಸೋದರ ಮಾವ ಇರ್ಬೇಕಂತ. ಇಲ್ಲೇ ಐತೆ ನೋಡಿ ಕೀಲ. ವಿಚಾರ ಮಾಡ್ಕೊರಿ. ಹಾ ನೀವ್ ಹೇಳಕತ್ತೀರೇನ, ನಾವ್ ಹೇಳಕತ್ತೀವೇನ? ಇನ್ನೊಂದು ಕಡೆ ಹೆಂಗ ಹೇಳ್ತಾರ ಸರ? ಹೆಂಗ? ತಂದೆ ಬೆಳೆಸಿದ ಮರ ಮಗ ತನ್ನ ತೆಂಗಿನ ಮರ ಇದ್ದಂತೆ, ತಾಯಿ ಬೆಳೆಸಿದ ಮರ ಮಗು ಜಾಲಿ ಮರ ಇದ್ದಂತೆ. ಹೌದಿಲ್ಲ? ಹಾ ಯಾಕಪ್ಪ ಅಂತಂದ್ರೆ ಹೌದು ಹುಟ್ಟಿದ ಗಂಡು ಮಗನಿಗೆ ತಂದೆಯೇ ಮೊದಲ ಗುರು. ಹಾ ಹಾ
ಬೀಜದಂಗ ಬೆಳೆಯತ್ತಾರ ನೋಡಿ ಈಗ. ಹೌದ್ ಹೌದ್ ಯಾಕಂದ್ರೆ ಪುರಾಣದೊಳಗೆ ಹಿಂಗ ಬರ್ದಾರ ಅವರು. ಹಾ ಹೆಂಗ ಬರ್ದಾರು? ಹೆಂಗ್ರಿ ಸರ? ಹುಟ್ಟಿದ ಗಂಡು ಮಗನಿಗೆ ತಂದೆಯೇ ಮೊದಲ ಗುರು. ಹೌದು. ತಂದೆಯಿಂದಲೇ ಸಂಸ್ಕಾರಗಳು, ತಂದೆಯಿಂದಲೇ ರೀತಿ ರಿವಾಜಗಳು, ಹಾ ಮಾಡ್ತಕ್ಕಂತ ನೇಮಗಳು ಬರುವು ಅಂತೇಳಿ ಅಗ್ನಿ ಪುರಾಣದೊಳಗೆ ಬರ್ದಾರು. ಹೌದ್ ಹೌದು. ನೀವ್ ಎದಕ್ಕೆ ತಾಯಿ ಹೆಚ್ಚಂದ್ರಿ ಹೇಳ್ರಿ ಅವರು ಹೇಳಿದ್ರು ಅವರು. ಹಾ 9 ತಿಂಗಳ 9 ದಿನ ಹೊಸ್ತು ಕಡಬಾರದಷ್ಟು ಕಷ್ಟ ಹಾ ತಾಯಿ ಪಡ್ತಾಳು. ಹೌದು. ನಿನಗೆ ಏನಾರ ಒಂದು ಇರಿಬೇರ ಕಡದಟ್ಟು ತ್ರಾಸ ಆಗೈತೇನೋ. ಹೌದ್ ಹೌದ್. ಹೌದಿಲ್ಲ? ಹಾ ನಿಮ್ಮ ತಲೆಯಾಗಿನ ಭ್ರಮೆ ಅದ. ಹೌದ್ ಹೌದು. ನೀವೇನು ಬಾಡಿಗೆ ಕಟ್ಟಿದ್ದಂಗ ನೀವು ಹಾ ಹಾ 9 ತಿಂಗಳು ಹೊರಬೇಕಾದ್ರ ಹಾ ನಿಮ್ಮನ್ನ ತಂದಿ ಯಾಕ? ಹೌದು. ನೋಡು, ಹೊರ. ನೀ 9 ತಿಂಗಳು ಹೊರಬೇಕಾದ್ರೆ ನಿನ್ನಲ್ಲಿ ಒಂದು ಗರ್ಭದ ಚೀಲ ಐತಿ, ಐತಿ ಐತಿ. ಶರಾಯು ಅಂತಕ್ಕಂತ ಚೀಲ ಐತಿ. ಆ ಚೀಲ ಕೊಟ್ಟವ್ರು ಯಾರು? ನಮ್ಮಪ್ಪ. ಆ ಚೀಲ ಕೊಟ್ಟವ ದಾನದ ರೂಪದೊಳಗ ನಮ್ಮಪ್ಪ ನಿಮಗ್ ಕೊಟ್ಟಾನ. ಹೌದ್ ಹೌದು. ಅದ್ರೊಳಗ ಬೀಜ ತುಂಬಿಸವ್ರು ಯಾರು? ನಮ್ಮಪ್ಪ ಪರಮಾತ್ಮ. ಹೌದಿಲ್ಲ? ಹಾ. ಅಲ್ಲಿ ಚೀಲ ಇರುವುದು ನಮ್ಮಪ್ಪಂದ. ಹಾ ಅಲ್ಲಿ ಬದುಕ ಬೀಜ ಹಾಕವ್ರು ನಮ್ಮವ್ರೆ. ಹೌದ್ ಹೌದು. ಅಲ್ಲಿ ಬೆಳೆದು ನಮ್ಮಿಂದ ಐತಿ, ನಿನ್ನಿಂದ ಏನೂ ಇಲ್ಲ. ಐತ್ರಿಪ್ಪ ಐತಿ. 18 ಪುರಾಣದಾಗ ಹೆಂಗ ಬರ್ದಾರು? ಹ್ಯಾಂಗ ಬರ್ದಾರ ಸರ? ತಾಯಿ ಹೆಚ್ಚತ್ತ ನೀವೆಲ್ಲ ಅನ್ನಕತ್ತೀರಿ ಕರೆ. ಹಾ ತಾಯಿ ಒಂದು ಚರ್ಮದ ಚೀಲವಿದ್ದಂತೆ. ಹಾ ಏನ? ತಾಯಿ ಒಂದು ಚರ್ಮದ ಚೀಲ ಇದ್ದಂತೆ. ಚರ್ಮದ ಚೀಲದ ಹಾ ನಾವ್ ಏನ್ ಹಾಕ್ತಿವಿ ಅದ ಬೆಳೀತದಲ್ಲಿ. ಹೌದು ಹೌದು. ಹೌದಿಲ್ಲ? ಹಾ. ಹೆಂಗೈತಿ ಮಾತ? ಹೌದು. ಅದಕ್ಕೆ ಸೃಷ್ಟಿಲಯ ಸ್ಥಿತಿ ಒಳಗೆ ಎಲ್ಲಿಗೆ ಬಂದು ನಿಂತ್ರಪ್ಪ ಅಂತ ಕೇಳಿದ್ರೆ ಎಲ್ಲಿಗೆ ಬಂದಾರಿ ಸರ? ಅವರು ಬ್ರಹ್ಮಾಂಡವನ್ನ ತಯಾರು ಮಾಡ್ಕೊಂಡಾರು. ಹಾ ಹೆಂಗ? ಹೆಂಗ್ರಿ ಸರ? ಅದೇನೋ ತೆಂಗಿನಕಾಯ್ದಂಗ ಇತ್ತತ್ತ, ಅದ್ರ ಮ್ಯಾಲ ಪುಚ್ಚ ಇತ್ತತ್ತ, ಸೊಪ್ಪು ಇತ್ತತ್ತ, ಹೌದು. ಮ್ಯಾಲ ಬೈಲ್ ಇತ್ತತ್ತ. ಹಾ ನೋಡು, ಒಂದು ವಸ್ತು ತಯಾರಾಗಬೇಕಾದ್ರೆ ಮೂಲತಃ ಮೊದಲೊಂದು ವಸ್ತು ಬೇಕು. ಬೇಕ್ರಿ ಸರ. ಹೌದಿಲ್ಲ? ಹೌದು. ಈಗ ನಾವು ಬ್ರಹ್ಮಾಂಡ ತಯಾರು ಮಾಡಿವಿ. ಹಾ ಇವತ್ತೊಂದು ಗಡಿಗೆ ತಯಾರಾಗಬೇಕಾದ್ರೆ ಅದಕ್ಕೆ ಮಣ್ಣು ಬೇಕು. ಬರೀ ಮಣ್ಣಿನ ಹತ್ರ ಇದ್ರೆ ಆಗಂಗಿಲ್ಲ, ಅದಕ್ಕೆ ನೀರು ಬೇಕು. ಹಾ ಅದನ್ನ ಕಲಸಬೇಕು, ರಾಡಿ ಮಾಡಿ ಹೌದು ಗಡಿಗೆ ತಯಾರು ಮಾಡ್ಬೇಕು. ಹಾ ಹಾ ಹಂಗ ನನ್ನಪ್ಪ ಬ್ರಹ್ಮದೇವರು ಏನ್ ಮಾಡ್ಯಾನು? ಏನ ಮಾಡ್ಯಾನ್ರಿಪ್ಪ? ಮೊಟ್ಟ ಮೊದಲು ನೀರು ಉಡಿಸ್ಕೊಂಡಾನ. ಅದೇ ನೀರಿನೊಳಗೆ ತನ್ನದೇ ಆದ ವೀರ್ಯ ಬಿಟ್ಟಾನ. ಹೌದು. ಅದೇ ಅಂಡ ರೂಪದಲ್ಲಿ ಬಂಗಾರ ಬಣ್ಣದ ತತ್ತಿಯಾಗಿ ಬೆಳೆದದ. ಹಾ ತತ್ತಿ ಒಳಗೆ ಪ್ರವೇಶಗೊಂಡ ತತ್ತಿಯನ್ನು ಒಡೆದು 2 ಭಾಗ ಮಾಡ್ಯಾನ. ಹಾ ಹಾ ಈ ಭೂಮಿ, ಆಕಾಶ, ಸ್ವರ್ಗ ಅಂತಕ್ಕಂಥದ್ದು ಬ್ರಹ್ಮದೇವರಿಂದ ಹುಟ್ಟಿ ಬಂದದ. ಇದಕ್ಕೆ ಬ್ರಹ್ಮಾಂಡ ಅಂತ ಕರೆದಾರ. ಹೌದು. ಮತ್ತೆ ನೀವು ಹುಡ್ಸಿರ್ಲ ಬ್ರಹ್ಮಾಂಡ? ಹುಡ್ಸಾರಿಪ್ಪ ಅವರು. ಮೊದಲು ಏನ್ ಹುಡ್ಸ್ಕೊಂಡ್ರಿ? ಹಂಗ ಬ್ರಹ್ಮಾಂಡ ಹುಡ್ತಾನದ. ಹಾ ಹೆಂಗ ಹುಡ್ತತಿ? ಏನಾರ ಒಂದು ವಸ್ತು ತಯಾರಾಗ್ಬೇಕಾರೆ, ಹಾ ಈಗ ಬಂಗಾರ ಆಭರಣಗಳು ತಯಾರಾಗಬೇಕಾದ್ರೆ ಮೊದಲು ಮಣ್ಣಿನೊಳಗೆ ಬಂಗಾರ ಹುಡುಕಬೇಕು. ಹೌದು ಹೌದು. ಅದಿಲ್ಲಿ ಬಂಗಾರ ಸಂಶೋಧನೆ ಮಾಡಿ ತೆಗೆದಾಗ ಹಿಂದಿಗಡೆ ಬಂಗಾರದ ವಸ್ತುಗಳು ಹಾಕಾವು. ಹಾ ಹಾ ಹಂಗ ಆಗ್ಲಿಕ್ಕೆ ಬರಂಗಿಲ್ಲ. ಹೌದು. ಇದು ನಿಮಗೆ ತಲೆ ಒಳಗಿರ್ಲಿ. ಹಾ ಇದಕ್ಕೆ ಇನ್ನೊಂದು ಮಾತು ಹೇಳಿರೋರು ಇಲ್ಲಿ. ಹೆಂಗ್ರಿ ಸರ? ತಾಯಿ ಅಂದ್ರೆ ಹೆಚ್ಚಿನಕ್ಕಿದಾಳ, ಹಾ ತಂದೆ ಅಂದ್ರೆ ಕಡಿಮೆ ಅವ. ಹೌದೌದು. ತಂದೆ ಸತ್ತು ತಾಯಿ ಉಳಿಲಿ ಅನ್ನುವಂತ ಮಾತು ಹೇಳ್ಯಾರವ್ರು. ಹಾ ನೀವು ಹಂಗ ಅನ್ನುವಂತ ಮಾತಲ್ಲ. ಹೌದೌದು. ಯಾಕೇಳು? ತಂದೆ ತಾಯಿ ಒಳ್ಳೆ ಸಂಸ್ಕಾರ ಭರಿತರವಾಗಿ ತಂದೆ ತಾಯಿ ಜೋಡಿಲಿ ಇದ್ರೆ ಮಕ್ಕಳು ಸುಸಂಸ್ಕೃತರಾಗಿ ಬೆಳಿತಾರೆ. ಹೌದೌದು. ಹೌದಿಲ್ಲ? ಹಾ. ಆ ತಂದೆ ಹೋದಪ್ಪ ಅಂತಂದ್ರ ಹಾ ತಾಯಿ ಕೈಯಾಗ ಮಕ್ಕಳ ಅಷ್ಟೊಂದು ಸಂಸ್ಕೃತರಾಗಿ ಬೆಳೆಯಕ್ ಸಾಧ್ಯ ಇಲ್ಲ. ಆಗಂಗಿಲ್ರಿಪ್ಪ. ಇದು ನಿಮ್ಮ ತಲೆಯಾಗಿರ್ಲಿ. ಹಾ ಹಾ ಇನ್ನೊಂದು ಮಾತು ಹೇಳ್ಯಾರಲ್ಲಿ. ಏನ್ ಹೇಳ್ತಾರ್ರಿ? ಏನ್ ಹೇಳಕತ್ತಾರು? ಹೌದು. ಇವೇನ್ ಹಸಿರು ಬಳಿ ಇವೆಲ್ಲ ಏನದವು? ಹಾ ನೀವು ನಡಬರ್ಕ ಕೊಟ್ಟು ಕಸ್ಕೊಂಡ್ ಹೋಗಿರುತ್ತೆ ಹೇಳಕತ್ತೀರಿ. ಹೌದೌದು. ನೀವು ಕಸ್ಕೊಂಡ್ ಹೋಗಂಗಿಲ್ಲ. ನಾವು ಹಾ ನಿಮ್ಮನ್ನ ಕಳಿಸಿ ಎಂದು ಬೆನ್ನು ಹತ್ತೀವಿ. ಹೌದ್ ಹೌದು. ನಿಮಗೆ ಮುತ್ತೈದು ಸಾವು ಬೇಕಾಗಿದ್ರ ಹಾ ನಾ ಏನ್ ಹೇಳಕತ್ತೀನಿ? ಏನ್ ಹೇಳ್ತೇವ್ರಿಪ್ಪ? ನಿಮಗೆ ಇವನ್ನೆಲ್ಲ ಕೊಟ್ಟಿ ಒಂದು ಬಳಕೆ ನಾವು ದೇವರ ಸಮ. ಹೌದು. ಗಂಡ ಅಂದ್ರೆ ದೇವರ ಸಮ. ಹಾ ಹಾ 18 ಪುರಾಣದೊಳಗೆ ಹೆಂಗ ಬರ್ದಾರು? ಹೆಂಗ್ರಿ ಸರ? ಗಂಡನೇ ಬ್ರಹ್ಮ, ಗಂಡನೇ ಶಿವ, ಗಂಡನೇ ಮಹಾದೇವ, ಗಂಡನೇ ಬ್ರಹ್ಮ, ಗಂಡನೇ ವಿಷ್ಣು. ಗಂಡನ ಹೊರತುಪಡಿಸಿದ್ರೆ ಹೆಣ್ಣು ಮಕ್ಕಳಿಗೆ ಯಾರೂ ಗತಿ ಇಲ್ಲ. ಹೌದೌದು. ಹೌದಿಲ್ಲ? ಹಾ. ಇನ್ನೊಂದು ಮಾತು ಹೇಳಿರೋರು. ಏನ್ ಹೇಳ್ತಾರ್ರಿ? 18 ವರ್ಷ ಮಟ್ಟ ನಾವು ತಂದೆ ತಾಯಿ ಕೈಯಾಗ ಬೆಳೆದಿರ್ತೀವಿ ಅಂತ ಹೇಳಿದ್ರು. ಹೌದು. ನಿಮಗೊಂದು ಮಾತು ಹೇಳ್ತೀನಿ ಇಲ್ಲಿ. ಹಾ ಹಾ ಯಾವ ತಂದೆ ತಾಯಿ ಆಗ್ಲಿ ಅಣ್ಣತಮ್ಮರಾಗ್ಲಿ ಹೌದು ಮಾಡ್ಕೊಂಡ ಗಂಡ ಕೊಡುವಂತ ಸುಖ ಹಾ ಯಾವ ನಿನ್ನ ತಂದೆ ತಾಯಿ ಆಗ್ಲಿ ನಿನಗೆ ಅಣ್ಣತಮ್ಮರಾಗ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. ಸಿಗಂಗಿಲ್ಲ ಸರ. ಸುಖ ಬಿಡುವಪ್ಪರೇ. ಹೌದು. ಒಂದು ರೊಕ್ಕ ರೂಪಾಯಿ ಮೊದಲಾಗಿ ಕೊಡಕ್ ಆಗಂಗಿಲ್ಲ. ಹಾ ಹಾ ಹೆಂಗ ಬರ್ದಾರ ಪುರಾಣದೊಳಗ? ಹೆಂಗ್ರಿ ಸರ? ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ರೊಕ್ಕ ಕೊಡುವುದಾದರೆ ಹಾ ಲೆಕ್ಕ ಹಾಕಿ ಕೊಡುವರು. ಹೌದು ಹೌದು. ಅಣ್ಣ ತಮ್ಮಂದರು ಕೂಡ ಹಾ ಯೋಚನೆ ಮಾಡಿ ಕೊಡುವರು. ಹೌದು. ಆದರೆ ಹೆಣ್ಣಿಗೆ ಹೆಂಡತಿಗೆ ಸಾಕು ಬೇಕಾಗುವಷ್ಟ ರೊಕ್ಕ ಕೊಡುವವನು ಗಂಡ ಮಾತ್ರ ಅಂತ. ಹೌದು ಹೌದು. ಅದಕ್ಕೆ ಗಂಡನೇ ಶ್ರೇಷ್ಠ ಅಂತ ಹೇಳ್ಯಾರ. ಹಾ ಅದಕ್ಕೆ ಯಥಾ ಪ್ರಕಾರ ಒಂದು ಪದ್ಯವನ್ನು ಹಾಡಿ. ಹಾ ಹೆಂಗಪ್ಪ ಅಂತಂದ್ರೆ ಹೆಂಗ್ರಿ ಸರ? ಹೇಗೆ ಸರ್ಜೋಡಿಕರ ಅಂತ ಹಾಡ್ಯಾರು. ಹಾ ಹುಟ್ಟಿದಿ ಊರಿಗೆ ಹೋದ್ರೆ ಕಟ್ಟಿ ಬಿಡಿತಾರ ಅಂತೇಳಿ. ಹೌದು ಹೌದು. ಅದೇ ದಾಟಿ ಒಳಗ ಹಾ ಯಾವ ಪಾರ್ವತ ದೇವಿ ಹೌದು. ಸತಿದೇವಿ ಪರಮಾತ್ಮನ ಸಲುವಾಗಿ ಯಾಕೆ ಸತ್ಲು ಅಂತಕ್ಕಂತ ಒಂದು ವಿಚಾರವನ್ನ ದೈವಕ್ಕೆ ತಿಳಿಸಿ ಹೌದು. ಯಥಾ ಪ್ರಕಾರ ಹಾ ಸರ್ಜೋಡಿಕರ ಅಂತ ವಿಚಾರಿಸ್ಕೊಳ್ಳೋನು. ಹೌದು. ಬೆಳಿಗ್ಗೆ ಬಂದದ ಒಟ್ಟ ಮಾತಾಡ್ಬೇಡ್ರಿ. ಹಾ ಹಂಗ ಹಾಡ್ಕೊತ ಹೋಗ್ರಿ. ಇನ್ನೊಂದ್ 2 ಹಾಡು ಹೆಚ್ಚಿಗೆ ಆಗ್ಲಿ ಅಂತಕ್ಕದ ಹೌದು. ನಮ್ಮ ಗುರುಗಳ ಅಭಿಪ್ರಾಯದ. ಹಾ ಅವರ ಅಭಿಪ್ರಾಯದ ಮೇರೆಗೆ ಹೌದು. ಮಾತಾಡೋದನ್ನ ಬಂದ್ ಮಾಡಿ ಹಾ ಯಥಾ ಪ್ರಕಾರ ಪದ್ಯ ಹಾಡು
ಅದಕ್ಕಿಂತ ಮುಂಚಿತವಾಗಿ ಇವರು ಹೆಣ್ಣು ಮಕ್ಕಳು ತವರ ಮನೆಯ ಮೇಲೆ ಹಾಡ್ತಾರೆ ಹೇಳಕ್ ಇದನ್ನ ಬಂದರಿ ನಮ್ಗೆ ಗೊತ್ತಾಗೈತಿ